ಎಲೆಕ್ಟ್ರಾನಿಕ್ ಸಿಟಿನಲ್ಲೂ ಮಾಲ್ ಇದೆನಾ? ನನಗೂ ಇವತ್ತೇ ಗೊತ್ತಾಗಿದೆ ಕಣ್ರಿ. ಅದು ಮೆಟ್ರೋ ಮುಂದ್ಗಡೆನೆ. ಇವತ್ತಿ ಮಾಲ್ ನ ಟಾಪ್ ಫ್ಲೋರ್ ಇಂದ ಬಾಟಮ್ ಫ್ಲೋರ್ ತನ ಎಕ್ಸ್ಪ್ಲೋರ್ ಮಾಡೋಣ. 200 rupees ನೋಟ್ಗೆ ಏನಾದ್ರೂ ಸಿಗುತ್ತಾ ಇಲ್ವಾ ಅಂತ ಬನ್ನಿ ನೋಡೋಣ. ನಾನ್ ಇವತ್ತು ಎಲೆಕ್ಟ್ರಾನಿಕ್ ಸಿಟಿ ನಲ್ಲಿ ಇದೀನಿ ಅಂಡ್ ವಾಟ್ ಯು ಸಿ ಬಿಹೈಂಡ್ ಇಸ್ M5 ಮಾಲ್. ನಿಜ ಹೇಳ್ಬೇಕಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ನಲ್ಲಿ ಮಾಲ್ ಇದೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ ಅಂಡ್ ಎಷ್ಟೋ ಜನಕ್ಕೆ ಗೊತ್ತು ಕೂಡ ಇರಲ್ಲ. ಅದಕ್ಕಾಗಿ ಈ ವ್ಲಾಗ್ ನ ಮಾಡಿದ್ದೀನಿ. ಫುಲ್ ಮಾಲ್ ನ ಎಕ್ಸ್ಪ್ಲೋರ್ ಮಾಡೋಣ. ಮತ್ತೆ ಬನ್ನಿ ಏನೇನ್ ಸಿಗುತ್ತೆ ಈ ಮಾಲ್ ಅಲ್ಲಿ ಅಂತ ನೋಡೋಣ. ಎಂಟರ್ ಆಗಿಂದ ಡಿಟ್ಟು ನೋಡೋದಕ್ಕೆ ಮಂತ್ರಿ ಸ್ಕ್ವೇರ್ ತರನೇ ಇದೆ. ನಿಮ್ಗೂ ಹಂಗೆ ಅನ್ಸುತ್ತಾ? ಇವತ್ತಿನ ಪ್ಲಾನ್ ಏನು ಸಿಂಪಲ್ ಆಗಿದೆ. ಟಾಪ್ ಫ್ಲೋರ್ ಇಂದ ಬಾಟಮ್ ಫ್ಲೋರ್ ತನ ಫುಲ್ ಎಕ್ಸ್ಪ್ಲೋರ್ ಮಾಡೋಣ. ಮತ್ತೆ 200 rupeesಗೆ ಏನಾದ್ರೂ ಸಿಗುತ್ತಾ ನೋಡೋಣ ಬನ್ನಿ. ಲಾಸ್ಟ್ ಫ್ಲೋರ್ ಅಂದ್ರೆ ಆಸ್ ಯೂಶುವಲ್ ಫುಡ್ ಕೋರ್ಟ್ ಇದ್ದೇ ಇರುತ್ತೆ. ಇಲ್ಲಿ ಕೂಡ ಅದೇ ಇದೆ. ಇಲ್ಲಿ ನಿಮಗೆ ಬರ್ಗರ್ ಕಿಂಗ್ ಇದೆ, ರುಚಿ ಇದೆ, KFC ಇದೆ, ಪಿಜ್ಜಾ ಹಟ್ ಇದೆ. ಆದ್ರೆ ಹಣೆ ಬರಕ್ಕೆ ನಮಗೆ ಪಿಜ್ಜಾ ಹಟ್ ಸಿಗ್ಲಿಲ್ಲ, ರುಚಿಯಲ್ಲಿ ದೋಸೆನೂ ಸಿಗ್ಲಿಲ್ಲ. ಯಾಕಂದ್ರೆ ಗ್ಯಾಸ್ ಶಾರ್ಟೇಜ್ ಇಂದ ಎಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ. ಅರ್ಲಿ ಕ್ಲೋಸಿಂಗ್. ಈ LPG ಶಾರ್ಟೇಜ್ ಇಂದ ಮೇ ಬಿ ನನ್ನ 100 rupees ಚಾಲೆಂಜ್ ಕೂಡ ಸ್ವಲ್ಪ ಕಷ್ಟ ಆಗ್ಬೋದು. ಆದ್ರೂ ಏನಾದ್ರೂ ಸಿಗುತ್ತಾ ನೋಡೋಣ ಬನ್ನಿ. ಮಾಲ್ ಅಂದ್ರೆ ಯೂಶಲಿ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಅದ್ರಲ್ಲಿ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಇದು ಒನ್ ಅಂಡ್ ಓನ್ಲಿ ಮಾಲ್ ಕಣ್ರಿ. ಅದ್ರಲ್ಲಿ ಈ 100 ರೂಪಾಯಿ ಚಾಲೆಂಜ್ ಮಾಡ್ತೀನಿ ಅಂದ್ರೆ ನಾನು ಶಾಣೆನಾ ಅಥವಾ ದಡ್ಡ? ತಿನ್ನೋದು ಉಣ್ಣೋದು ಎಲ್ಲ ನೋಡ್ಬಿಟ್ರಲ್ಲ, ಈಗ ಬನ್ನಿ ಒಂದು ಫ್ಲೋರ್ ತಳಗ್ ಹೋಗಿ ನೋಡೋಣ ಅಲ್ಲಿ ಅಂತದ್ ಏನಿದೆ ಅಂತ. ಇಲ್ಲಿ ನಿಮಗೆ ಫುಡ್ ಕೋರ್ಟ್ ಅಷ್ಟೇ ಅಲ್ಲ ಕಣ್ರಿ, ಒಳ್ಳೆ ಮೂವೀಸ್ ಕೂಡ ನೋಡ್ಬೋದು. ನೀವು ನೋಡ್ತಿದ್ದೀರಾ ಐಯೋನಾಕ್ಸ್ ಇದೆ. ಓ ಟಾಕ್ಸಿಕ್ ಅತಿ ಶೀಘ್ರದಲ್ಲಿ ಕಂಡ್ರಪ್ಪ. ಓಕೆ, ಈಗ ಒಂದ್ ಸ್ವಲ್ಪ ಗೇಮ್ಸ್ ಒಂದು ಡೀಟೇಲ್ ಆಗಿ ನೋಡ್ಕೊಂಡ್ ಬರೋಣ. ರೆಡಿ? ಮನೆಯಿಂದ ಕಾರಲ್ಲೇ ಬರ್ತಾರೆ ಟ್ರಾಫಿಕ್ ಅಂತ ಬೈಕೊಂಡು, ಮತ್ ಬಂದು ಮಾಲ್ ಅಲ್ಲಿ ಕಾರಲ್ಲೇ ಕುಂತಾರೆ. ಇನ್ನೆಲ್ಲ ಗೇಮ್ಸ್ ಏನು ಅದೇ ದುಡ್ಡು ಖರ್ಚು ಮಾಡುವಂತ ಇದ್ದು ನನಗೇನು ಉಪಯೋಗ ಇಲ್ಲ, ಆದ್ರೂ ನಿಮಗೂ ಉಪಯೋಗ ಆಗ್ಬೋದಂತ ಮಾಡಿದೀನಿ. ಇನ್ಶೂರೆನ್ಸ್ ಇರ್ಲಾರೆ ಇದು ಒಂದೇ ಗಾಡಿ ನೋಡ್ರಿ ಬೆಂಗಳೂರಿನ ನಡೆಯುವಂತದ್ದು. ಇಲ್ಲಿ ಸಣ್ಣ ಹುಡುಗರಾಗಿದ್ರೆ ಅವರಿಗೆ ಆಟಿಕೆ ಸಾಮಾನ್ ಇದಾವೆ, ದೊಡ್ಡ ಹುಡುಗರಾಗಿದ್ರೆ ಅವರಿಗೆ ಬಾರ್ ಇದೆ. ಈಗಿನ ಜೆನ್ಸಿಗಳೆಲ್ಲ ಎನಿಮಿ ಬಾಳ್ ನೋಡ್ತಾರೆ, ಅವ್ರಿಗಂತಲೇ ಒಂದು ಶಾಪ್ ಇದೆ, ಫ್ಯಾನ್ಶಿಪ್. ದುಡ್ಡು ಕೊಟ್ಟೇನ್ ದೇವ ನೋಡ್ತೀರಾ? ನನ್ನ ಜೊತೆಗೆ ಬನ್ನಿ, ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತೀನಿ. 3D ಎಫೆಕ್ಟ್. ಪಾಪ ಇವನ್ ಜೀವನ ಎಷ್ಟು ಕಷ್ಟ ಅನ್ಕೊಂಡ್ಬಿಟ್ಟಿದ್ನೆ ಕಣ್ರಿ. ಶಕಿ ಆಗಲ್ವಾ ಈ ಹುಡ್ಗಂಗೆ ಅಂತ. ಪಾಪ ವೆಂಟಿಲೇಷನ್ ಆಗ್ತಿಲ್ಲ ಅಂತ ಅನ್ಕೋಬೇಕು, ಇವನಿಗೆಲ್ಲ ಉಸಿರಾಡಕ್ ಆಗಲ್ಲ ಅಂತ. ಆದ್ರೆ ಇಲ್ಲಿ ನೋಡಿದ್ರೆ ಎಕ್ಸಾಸ್ಟ್ ಇಟ್ಟಿದ್ದಾರೆ ಕಣ್ರಿ, ಆರಾಮಾಗಿ ಬ್ರೀತ್ ಮಾಡ್ತಾನವನು. ವೆಂಟಿಲೇಷನ್ ಸಖತ್ತಾಗಿದೆ ಒಳಗೆ. ಇಲ್ಲಿವರೆಗೂ ನಾವು ಗೇಮ್ಸ್ ನೋಡಿದೀವಿ, ಊಟ ನೋಡಿದೀವಿ, ಮತ್ತೆ ಸಿನಿಮಾ ಹಾಲ್ ನೋಡಿದೀವಿ. ಬನ್ನಿ ಈಗ ಶಾಪಿಂಗ್ ರಿಲೇಟೆಡ್ ನೋಡೋಣ. ಹೇ ಕುಂಗ್ ಫು ಪ್ಯಾಂಡಾ. ಓ ಸಪ್ನ ಬೇರೆ ಇದ್ದಾಳೆ ಇಲ್ಲಿ. ಸಪ್ನ ಬುಕ್ ಸ್ಟಾಲ್. ಬನ್ನಿ ಇದ್ರನಾಗ ಏನಾದ್ರು 200 ರೂಪಾಯಿಗೆ ಸಿಗುತ್ತಾ ನೋಡ್ಕೊಂಬಂದ್ಬಿಡೋಣ. ಸ್ಲಾಮ್ ಬುಕ್. ಸ್ಕೂಲ್ ಡೇಸ್ ಎಲ್ಲ ನೆನಪಾಗ್ಬಿಡ್ತು ಕಣ್ರಿ. ಆದ್ರೆ ಹಣೆ ಬರಕ್ಕೆ 200 ರೂಪಾಯಿ ಒಳಗೆ ಇದು ಸಿಗಲ್ಲ. ಅಂಡ್ ಆಫ್ಟರ್ ಆಲ್ ನಿಮ್ ಸ್ಲಾಮ್ ಬುಕ್ ಸ್ಕೂಲ್ನಾಗೆಲ್ಲ ಬರ್ಸಿರ್ತಿರಲ್ಲ, ಇದಾವೇನ ನಿಮ್ ಕಡೆ? ನನ್ ಕಡೆ ಅಂತೂ ಇಲ್ಲ ಅವು. ನಾನು ಇಲ್ಲಿವರೆಗೆ ಬರೇ ಬಾರ್ಬಿ ಡಾಲ್ ಇಂತ ಫಾರಿನ್ ಟಾಯ್ಸ್ ನೋಡಿದ್ನೆ ಕಣ್ರಿ. ಇಲ್ಲಿ ನಮ್ ದೇಸಿ ಇಂಡಿಯನ್ ಟಾಯ್ಸ್ ಇದಾವೆ. ಅದು ನೋಡಿ ಅವ್ರ ಡ್ರೆಸ್ಸಿಂಗ್ ಸ್ಟೈಲ್ ಎಲ್ಲ ನಮ್ ತರಾನೇ ಇದಾವೆ. ಇದು ನಂಗೆ ಸಖತ್ ಅಂದ್ರೆ ಸಖತ್ ಇಷ್ಟ ಆಯ್ತು. ಹೋಗ್ಲಿ ಒಂದಿಷ್ಟು ಹವಾ ತಗೊಳಕ್ಕೆ ಸಮ್ಮರ್ ಅಲ್ಲಿ ಫ್ಯಾನ್ ತಗೊಳ್ಳೋಣಂದ್ರೆ ಅದು ಕೂಡ ನಮ್ ರೇಂಜ್ ಅಲ್ಲಿ ಇಲ್ಲ. ಸೊ ಹಂಗಾಗಿ ಅಲ್ಲೇ ಒಂದಿಷ್ಟು ಹವಾ ಮುಖಕ್ಕೆ ಬಿಟ್ಕೊಂಡು ಅಲ್ಲೇ ಫ್ಯಾನ್ ಇಟ್ಟು ಹೊರಗೆ ಬಂದ್ಬಿಟ್ಟೆ. ಸಮ್ಮರ್ ಅಲ್ಲಿ ಬಿಳಿ ಬಟ್ಟೆ ಹಾಕೋಬೇಕಂತಾರೆ, ಹಂಗಾಗಿ ನನ್ ಮಗ ಬಿಳೆ ಬಟ್ಟೆದ ಅಂಗಡಿನೇ ಇಟ್ಬಿಟ್ಟಿದ್ದಾನೆ. ಸೂಪರ್ ಅಲ್ವಾ? ಸೀದಾ ನನ್ನ ಕಣ್ಗಳು ಈ ಜಸ್ಟ್ ಜಂಪಿಂಗ್ ಮೇಲೆ ಬಿತ್ತು. ನೋಡಿದ್ರೇನೆ ಗೊತ್ತಾಗುತ್ತೆ ಸಣ್ಣ ಹುಡುಗರದ ಆಟದ ಜಾಗ ಅಂತ ಅನ್ಕೊಂಡು ಒಳಗೋದೆ. ಒಳಗೋಗಿಂದ ನಿಜವಾಗ್ಲೂ ನನಗೆ ಬೇಜಾರಾಯ್ತು ಕಣ್ರಿ. ನಾವೆಲ್ಲ ಊರಲ್ಲಿ ಫ್ರೀ ಆಗಿ ಆಟ ಆಡ್ತೀವಿ, ಅದು ನ್ಯಾಚುರಲ್ ಮನ್ ಜೊತೆ, ಭೂಮಿ ಜೊತೆ. ಇಲ್ಲೆಲ್ಲ ಫೇಕು ಅದು ದುಡ್ಡು ಕೊಡ್ಬೇಕು. ಏನೋ ಅವ್ರ ಹಣೆ ಬರ ಅನ್ಕೊಂಡ್ ಹೊರಗೆ ಬಂದ್ರೆ ಇಲ್ಲಿ ಆಕ್ಚುಲ್ ನಮ್ ಹುಡುಗರು ಸಿಕ್ರು ಕಣ್ರಿ. ಪಾಪ ಹುಡುಗಂಗ್ ನಡು ರೋಡಲ್ಲಿ ಬಿಟ್ಟು ಹೋಗ್ಬಿಟ್ಟ, ಬ್ಯಾಟ್ರಿ ಖಾಲಿ ಆಗಿದ್ರು. ಅವ್ನು ನೋಡಿ ಸ್ಟೀರಿಂಗ್ ಹಾಕಿದ್ಬಿಟ್ಟ. ಅಣ್ಣ ಫೈನಲಿ ಒಂದ್ ಬ್ಯಾಟ್ರಿ ತಗೊಂಡ್ಬಿಟ್ಟ. ಸುಮ್ನೆ ಒಂದ್ ರೌಂಡ್ ಚಸ್ಮಾ ಅಂಗಡಿಗಳು ಕೂಡ ಇದ್ದು ಅಲ್ಲಿ ಒಂದ್ ವಿಸಿಟ್ ಕೊಟ್ಬಿಟ್ಟೆ. ಓವರ್ ಆಲ್ ಈ ಮಾಲ್ 10ಗೆ ನಾನು 9 ಅಂತೂ ಕೊಡ್ಲೇಬೇಕು. ಯಾಕಂದ್ರೆ ಒನ್ ಆಫ್ ದಿ ಬಿಗ್ಗೆಸ್ಟ್ ಮಾಲ್ ಅನ್ಬೋದು ನೀವು. ಬೆಂಗಳೂರು ಒಳಗಲ್ಲ, ಇದು ಎಲೆಕ್ಟ್ರಾನಿಕ್ ಸಿಟಿ ಕಂಡ್ರಿ. ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಇಷ್ಟು ಸಖತ್ತಾಗಿರೋ ಒನ್ ಅಂಡ್ ಓನ್ಲಿ ಮಾಲ್ ಅಂದ್ರೆ ಈ M5 ಮಾಲ್. ಓಕೆನಾ? ಇಲ್ಲಿ ನಿಮ್ಗೆ ಶಾಪಿಂಗ್ ಕೂಡ ಚೆನ್ನಾಗಿದಾವೆ. ಸೊ ಒಳ್ಳೊಳ್ಳೆ ಬ್ರ್ಯಾಂಡ್ಸ್ ಇದಾವೆ. ಅದು ಅಲ್ಲದೆ ತಿನ್ನ ಕೂಡ ಚೆನ್ನಾಗಿದೆ, ಮೂವೀಸ್ ಚೆನ್ನಾಗಿದೆ. ಅದು ಅಷ್ಟೇ ಅಲ್ಲದೆ ಇಲ್ಲಿ ಕ್ರೌಡ್ ಕೂಡ ಕಮ್ಮಿ ಇದೆ. ಸೊ ನಾನು ವೀಕೆಂಡ್ ಬಂದಿದ್ರು ಕೂಡ ಕ್ರೌಡ್ ಅಷ್ಟೇನು ಅನಿಸ್ತಿಲ್ಲ ನನಗೆ. ಸೊ ಯು ಕ್ಯಾನ್ spend your time here. ನಿಮಗೆ 4th ಫ್ಲೋರ್ ತೋರಿಸ್ದೆ, 3rd ಫ್ಲೋರ್ ತೋರಿಸ್ದೆ, 2nd ಫ್ಲೋರ್ ಕೂಡ ತೋರಿಸ್ದೆ. 1st ಫ್ಲೋರ್ಗೆ ಹೋಗೋಣ. ರೆಡಿನಾ?
ಈ ಫ್ಲೋರ್ ಅಲ್ಲಿ ಬರೇ ಬಟ್ಟೆಗಳು, ವಾಚ್ಗಳು, ಎಲೆಕ್ಟ್ರಾನಿಕ್ಸ್ ಗ್ಯಾಜೆಟ್ಗಳು ಈ ತರ ಶಾಪ್ಗಳು ತುಂಬೋಗಿದಾವೆ ಈ ಫ್ಲೋರ್ ಅಲ್ಲಿ. ಮತ್ತೆ ನನಗೆ ಈ ಫ್ಲೋರ್ ಅಲ್ಲಿ 200 ರೂಪಾಯಿ ಬಿಡಿ 500 ರೂಪಾಯಿಗೂ ಏನು ಸಿಗಲ್ಲ ಅಂತ ಗೊತ್ತಾಗ್ಬಿಡ್ತು. ಓ ಸಾರಿ, ಮಿಸ್ ಮಾಡ್ಬಿಟ್ಟಿದೆ. ಚಪ್ಲಿಗಳು ಕೂಡ ಇದಾವ್ ಕಣ್ರಿ. ಹೋಗ್ಲಿ, 200 ರೂಪಾಯಿಗೆ ಬಟ್ಟೆ ಅಟ್ಲೀಸ್ಟ್ ಒಂದು ಟಿ ಶರ್ಟ್ ಸಿಗುತ್ತಾ ಅಂತ ಒಂದಿಷ್ಟು ಶಾಪ್ಗಳಿಗೆ ಹೋದೆ, ಸಿಗ್ಲಿಲ್ಲ. ಆದ್ರೆ ಈ ಅಂಗಡಿ ಸಿಕ್ತು. ಬೇಡ ಬೇಡ ಅಂದ್ರು ಇಬ್ರು ಅಂಗಡಿ ಬರ್ತಾ ಇದೆ. ಎಷ್ಟು ಬೇರೆ ಅವಾಯ್ಡ್ ಮಾಡೋಣ ಅನ್ಕೋತಿದ್ದೆ, ಆಗ್ಲೇ ಇಲ್ಲ. ಮೇ ಬಿ ಅದಕ್ಕೂ ಈ ವಿಡಿಯೋದಲ್ಲಿ ಬರ್ಬೇಕಂತ ಪ್ಲಾನ್ ಇತ್ತು. ಬಟ್ಟೆ ಅಂತೂ 200 ರೂಪಾಯಿ ಸಿಗ್ಲಿಲ್ಲ. ಅಟ್ಲೀಸ್ಟ್ ಒಂದು ಚಾ ಸಿಗುತ್ತಂದ್ರೆ ದರಿದ್ರದ್ದು ಅದು ಸಿಗಲ್ಲ. ಸೊ ಫೈನಲಿ ನಾ ಲಾಸ್ಟ್ ಫ್ಲೋರ್ ಅಂದ್ರೆ ಗ್ರೌಂಡ್ ಫ್ಲೋರಿಗೆ ಹೊರಟೆ. ಇಲ್ಲಾದ್ರೂ ಏನಾದ್ರೂ ಸಿಗುತ್ತಾ ನೋಡೋಣ ಬನ್ನಿ. 200 ರೂಪಾಯಿಗೆ ಯಾವ್ದೋ ಮಾಮೂಲಿ ಚಾ ಕಾಫಿ ಅಂಗಡಿನಲ್ಲೇ 200 ರೂಪಾಯಿಗೆ ಚಾ ಸಿಗ್ಲಿಲ್ಲ ನಂಗೆ. ಇದು ಬಂದ್ಬಿಟ್ಟು ಸ್ಟಾರ್ ಬಾಕ್ಸ್ ಕಣ್ರಿ. ಇಲ್ಲಿ ಸಿಗೋದಕ್ ಚಾನ್ಸೇ ಇಲ್ಲ ಅನ್ಕೊಂಡ್ ಮುಂದ್ ಹೊರಟೇ ಬಿಟ್ಟೆ. ಗ್ರೌಂಡ್ ಫ್ಲೋರ್ ಅಲ್ಲೂ ನನಗೆ ಬರೇ ಬಟ್ಟೆ ಅಂಗಡಿಗಳು ಸಿಕ್ಕು ಕಣ್ರಿ. ಅಂಡ್ ಇಲ್ಲೂ ಕೂಡ ನನಗೆ 200 ರೂಪಾಯಿಗೆ ಏನು ಸಿಗ್ಲೇ ಇಲ್ಲ. ಈಗ ಏನ್ ಮಾಡೋಣ ಅಂದ್ರೆ ಮತ್ತೆ ಟಾಪ್ ಫ್ಲೋರಿಗೆ ಹೋಗೋಣ. ಅಟ್ಲೀಸ್ಟ್ ಫುಡ್ ಕೋರ್ಟ್ ಅಲ್ಲಿ ಏನಾದ್ರೂ ಸಿಗುತ್ತೆ ನೋಡೋಣ. ಓ ಮರ್ತೆ ಹೋಗ್ಬಿಟ್ಟಿದ್ನೆ ಕಣ್ರಿ. ಈ ಗ್ರೌಂಡ್ ಫ್ಲೋರ್ ಕಿಂತ ತೆಳಗಡೆನು ಲೂಲು ಮಾರ್ಟ್ ಈ ತರ ಶಾಪಿಂಗ್ ಇದೆಯಲ್ಲ, ಅಲ್ಲೂ ಒಂದ್ ರೌಂಡ್ ನೋಡೋಣ. ಆಮೇಲೆ ಫುಡ್ ಕೋರ್ಟಿಗೆ ಹೋಗಿ ಏನಾದ್ರೂ ಸಿಗುತ್ತಾ ನೋಡೋಣ ಬನ್ನಿ. ಓ ಇಲ್ಲಿಗೆ ಬಂದ್ರೆ ಇಲ್ಲೊಂದೆರಡು ಬಟ್ಟೆ ಅಂಗಡಿ ಸಿಕ್ತು. ಅದು ಅಲ್ಲದೆ ನನಗೆ ಇದು ಲೂಲು ಡೈಲಿ ಅಂತ ಸಿಕ್ತು. ಇದ್ರೊಳಗೆ ಮೇ ಬಿ 200 ರೂಪಾಯಿ ಒಳಗೆ ಸಿಗುತ್ತೆ. ಬಟ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಇಲ್ಲಿ ಯಾವುದೋ ಬಟ್ಟೆ ಅಂಗಡಿಯಲ್ಲಿ ಆಫರ್ ಬೇರೆ ಅಂದ್ರು, ಆದ್ರೆ 500 ರೂಪಾಯಿ ತಳಗೆ ಏನೂ ಸಿಗ್ಲೇ ಇಲ್ಲ. ಎಲ್ಲ ಫ್ಲೋರ್ ಅಲ್ಲೂ ನೋಡ್ತಾ ಇದ್ದೆ ಏನಾದ್ರೂ 200 ರೂಪಾಯಿಗೆ ಸಿಗುತ್ತಾ ಅಂತ. ಆದ್ರೆ ಅಷ್ಟೊತ್ತಿಗೆ ಹೊಸು ಬೇರೆ ಆಗಿತ್ತಲ್ಲ, ಹಂಗಾಗಿ ನನ್ನ ಮೈಂಡು ಸೀದಾ ಫುಡ್ ಕೋರ್ಟ್ ಮೇಲೆ ಕಣ್ಣಿಟ್ಟಿತ್ತು. ನನಗೆ ಫೈನಲಿ ಬರ್ಗರ್ ಸಿಕ್ತು ಕಣ್ರಿ. ಅದೇನೋ ಆಫರ್ ಅಲ್ಲಿ ಇತ್ತಂತೆ. 2 ಬರ್ಗರ್ ಬರೇ 80 ರುಪೀಸ್ಗೆ. ಅದು ಅಲ್ಲದೆ ಇನ್ನ 100 ರೂಪಾಯಿ ಉಳಿದಿತ್ತಲ್ಲ. ಸೊ ಚೀಸ್ ಮ್ಯಾಗಿ ತಗೊಂಡೆ. ಈ ಬಡ್ಡಿ ಮಕ್ಕಳು ಬರೇ ಚೀಸ್ ನ ಮ್ಯಾಗಿ ಮೇಲೆ ಇಟ್ಕೊಟ್ಬಿಟ್ರು, ಈರುಳ್ಳಿ ದೋಸೆ ತರ ತಿನ್ಕೊಂಡು ಹೊರಟೆ ಬೇಟೆ. ಲಕ್ಸುರಿಯಸ್ ಅಂಡ್ ಬಿಗ್ಗೆಸ್ಟ್ ಮಾಲ್ ಕಂಡ್ರಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ. ಇದು M5 ಮಾಲ್. ಓಕೆ, ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಅಲ್ಲಿ ತನ ಟಾಟಾ.